ಅವರು ಈ ಜಿಲ್ಲೆಗೆ ಆರೋಗ್ಯ ಭವನ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಹೇಳಬೇಕಾಗ್ತದೆ. ಒಂದು ಮೆಡಿಕಲ್ ಕಾಲೇಜನ್ನ ಅವರು ನಿನ್ನಿಲ್ಲ ಮೊನ್ನೆ ಹಾವೇರಿಗೆ ಬಂದಾಗ ಘೋಷಣೆ ಮಾಡಿದ್ದಾರೆ. ನಾನು ಇಷ್ಟೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರ್ತಕ್ಕಂಥ ಬಜೆಟ್ನಲ್ಲಿ ಅದನ್ನ ಸಂಪೂರ್ಣ ಕೈಗೆತ್ಕೊಂಡು ಬಿಜಾಪುರ ಜನರ ಆಶೆಯನ್ನೇ ಈಡೇರಿಸಬೇಕು ಅನ್ನತಕ್ಕಂಥ ಮನವಿಯನ್ನ ಈ ವೇದಿಕೆ ಮುಖಾಂತರ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಹೆಚ್ಚಿಗೇನು ಹೇಳಿಕ್ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಬಿಜಾಪುರ ಜಿಲ್ಲೆ ನೀರಾವರಿಯಿಂದ ಇವತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಆಲ್ಮಟ್ಟಿ ಡ್ಯಾಮ್ ಕಟ್ಟಿರ್ಬೋದು, ಆದ್ರೆ ಸಂಪೂರ್ಣ ನೀರಾವರಿ ಆಗ್ಬೇಕಾದಂತ ಕನಸು ಹೊತ್ಕೊಂಡು ನಮ್ಮ ಅನೇಕ ಪೂರ್ವಜರು ಇವತ್ತು ಸುಗಂಧಿ ಮುರುಗೇಪಣ್ಣ ಹಿಡ್ಕೊಂಡು ಹುಜರೆ ಅವ್ರನ್ನ ಹಿಡ್ಕೊಂಡು ಶಿವಸಂಗಪ್ಪ ಕಡಪಟ್ಟಿ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅವ್ರ ಕನಸನ್ನ ನೆನಸು ಮಾಡತಕ್ಕಂಥ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿಕೊಡ್ತಾರೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹಂಚ್ಕೊಂಡು ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ. ಪರಂ ಪೂಜ್ಯರ ಆಶೀರ್ವಚನ ಇದೆ. ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ತಾವು ಬಂದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರೋದ್ರಿಂದ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ವತಿಯಿಂದ ತಮ್ಗೆಲ್ಲರಿಗೆ ಕೃತಜ್ಞತೆಯನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.